ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ, ನಿಜವಾದ ಜ್ಯೋತಿಷಿಗಳು ಯಾರು ಅಂತ ಫಸ್ಟ್ ನಮಗೆ ತಿಳ್ಕೊಬೇಕಾಗತ್ತೆ. ಇಲ್ಲಿ ಹೇಗೆ ಅಂತಂದರೆ, ಮೊದಲನೇದಾಗಿ ಜ್ಯೋತಿಷ ಆದವನು ನೀವೊಂದು ಸಮಯ ಕೊಟ್ಟಾಗ ಆ ಬರ್ತ ಸಮಯ ಆ ಲಗ್ನಕ್ಕೆ ಮ್ಯಾಚ್ ಆಗ್ತಿದೆ ಅಂತ ನೋಡಬೇಕು. ಈಗ ಲಗ್ನಗಳು 12 ಇರುತ್ತೆ. 12 ಲಗ್ನಗಳಲ್ಲಿ ನಿಮ್ಮ ಲಗ್ನ ಯಾವುದು ಅಂತ ನೋಡಬೇಕು. ಯಾಕೆಂದರೆ ಲಗ್ನವಿಲ್ಲದೆ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಜಾತಕದಲ್ಲಿ ಡೈವರ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲರೂ ಹೇಳ್ತಾರೆ ಡೈವರ್ಸ್ ಇದೆ, ಆ ದೋಷ ಈ ದೋಷ ಅಂತ ಹೇಳ್ತಾರೆ. ಬಟ್ ಯಾವಾಗ ಇದೆ? ಒಂದು ವೇಳೆ ದಶೆಯಲ್ಲಿ ಆ ಸಮಯ ಬಂದಿಲ್ಲ ಅಂದರೆ ಡಿವೋರ್ಸ್ ಆಗಲ್ಲ. ಸೊ ಇದನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಹಲವಾರು ಘಟನೆಗಳನ್ನು ಆತ ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಿ ನಿಮ್ಮ ಲಗ್ನವನ್ನು ಕಂಡಿಡಿದು ಅನಂತರದಲ್ಲಿ ಭವಿಷ್ಯವನ್ನು ನಿರೂಪಣೆ ಮಾಡಬೇಕು. ಇದು ಮೊದಲನೇದ ವಿಚಾರ. ಎರಡನೇದಾಗಿ ಬಂದು ಜ್ಯೋತಿಷ ಆದವನು ಬಹಳ ಮುಖ್ಯವಾಗಿ ಪ್ರಶ್ನೆಶಾಸ್ತ್ರವನ್ನು ಅವಲಂಬಿಸಬೇಕಾಗತ್ತೆ, ಅಷ್ಟಸಾಮುದ್ರಿಕ ಅವಲಂಬಿಸಬೇಕಾಗತ್ತೆ. ಇದ್ರ ನಂತರದಲ್ಲಿ ಪರಿಹಾರಗಳನ್ನು ಹೇಳುವಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಈಗ ಕ್ರಿಯಾಮಾನ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತಿದೆ. ಈ ಕರ್ಮದಲ್ಲಿ ಬದಲಾವಣೆ ಯಾರಿಂದಲೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನ ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಒಂದು ಪರಿಹಾರನೇ. ಎಲ್ಲದಕ್ಕೂ ದೇವಸ್ಥಾನಕ್ಕೆ ಹೋಗುವಂಥ ಪರಿಹಾರ ಅಲ್ಲ. ಜಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಆಮೇಲೆ ವಾಸ್ತುವಿನ ಬಾಲಿಶವರು ಪರಿಹಾರಗಳನ್ನ ಕೊಟ್ಟು ನಿಮ್ಮ ಜೀವನನೇ ಬದಲಾವಣೆ ಆಗುತ್ತೆ, ನಿಮ್ಮ ಹಣೆ ಬರನೇ ಬದಲಾವಣೆ ಅಂತ ಹೇಳೋದು ಬಹಳ ಸುಳ್ಳು. ಇದು ಜ್ಯೋತಿಷ್ಯಕ್ಕೆ ಮಾಡುವಂಥ ದ್ರೋಹ. ಇಲ್ಲಿ ಪರಾಶರ ಮಹರ್ಷಿ ಬೃಹತ್ ಪರಾಶರ ವರಶಾಸ್ತ್ರದಲ್ಲಿ ಕೊಟ್ಟಿರುವಂಥ ಪರಿಹಾರಗಳು ದಾನ ಮತ್ತು ಮಂತ್ರ ಜಪಗಳನ್ನು ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಣೆ ಬರಹ ಬದಲಾವಣೆ ಆಗ್ಬೋದು. ಅಂದರೆ ಆ ಕರ್ಮದಲ್ಲಿ ಬದಲಾವಣೆ, ಆ ಘಟನೆಗಳಲ್ಲೂ ಬದಲಾವಣೆ ಆಗ್ಬೋದು. ಅದಕ್ಕೆ ಒಂದು ನಿಷ್ಠೆ ಇರಬೇಕಾಗತ್ತೆ. ತಾನು ಫಸ್ಟು ಧಾರ್ಮಿಕವಾಗಿ ಪ್ಲಸ್ ನೈತಿಕವಾಗಿ ಸರಿ ಇರಬೇಕಾಗತ್ತೆ. ಸುಮ್ಮನೆ ಯಾವುದೋ ಪೂಜೆ ಪರಿಹಾರ ಮಾಡಿ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದು ಒಳ್ಳೆಯದಾಗಲ್ಲ. ಈ ಥರ ಪರಿಹಾರಗಳನ್ನ ನೋಡಬೇಕು. ಜಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡ್ ಥರದ ವಾಸು ಥರದ ಬಾಲಿಶ ಪರಿಹಾರಗಳಲ್ಲ. ಇಷ್ಟು ಗಮನದಲ್ಲಿ ಇಟ್ಕೊಂಡು ಜ್ಯೋತಿಷ ಹತ್ರ ನೀವು ಹೋಗಬೇಕಾಗುತ್ತೆ. ಇನ್ನು ರಾಶಿ ಫಲಕ್ಕೆ ನಾವು ಬರೋದಾದರೆ, ಮೇಷ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ನಾವು ಹೇಳೋದಾದರೆ, ಬಹಳ ಮುಖ್ಯವಾಗಿ 3ನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು ಏನಾಗುತ್ತೆ ಅಂತಂದರೆ, ತುಂಬ ಇದೊಂದು ಬಹಳ ಸ್ಪೀಡಾಗಿ ನಡೆಯುತ್ತೆ. ಈ ಒಂದು ರಾಶಿಯವರಿಗೆ ವಿಶೇಷವಾಗಿ ಬಹಳ ಒಂದು ಎಲ್ಲ ಕೆಲಸಗಳು ಕೂಡ ಸ್ಪೀಡಾಗಿ ಬಹಳ ಬೇಗ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಜಾಸ್ತಿ ಅಂತ ಈ ರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ, ಮೇಷ ರಾಶಿಯಲ್ಲಿ. ಸೊ ಆಗಿದ್ದಾಗ ಕೆಲಸಗಳು ಬಹಳ ಸ್ಪೀಡಾಗಿ ತ್ವರಿತವಾಗಿ ಆಗೋ ಸಾಧ್ಯತೆಗಳಿರುತ್ತೆ. ಜೊತೆಯಲ್ಲಿ ನವಮ ಭಾವದಲ್ಲಿರುವಂಥ ಗುರುಗ್ರಹ ಒಂದು ಯಾವುದಾದ್ರು ಒಂದು ದೂರದ ಸ್ಥಳಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ. ದೂರ ಸ್ಥಳದಿಂದ ಧನಲಾಭವಾಗುತ್ತೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಬಹಳ ಉತ್ತಮವಾಗಿರುವಂಥ ಸಮಯ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಸ್ನೆಸ್ಸು ಮೇಲಕ್ಕೆ ಹೋಗ್ಬೋದು. ಅಂದರೆ ನೀವು ಅಂದ್ಕೊಂಡಿರಲ್ಲ, ಇದುವರೆಗೂ ಕೂಡ ಅಷ್ಟೊಂದು ಫೈನಾನ್ಷಿಯಲ್ ಆಗಿ ಪ್ರೋಗ್ರೆಸ್ ನೀವು ನೋಡಿರಲ್ಲ. ಆ ಥರದ ಸಡನ್ ಆಗಿರುವಂಥ ಗೇನ್ಸು, ಸಡನ್ ಆಗಿರುವಂಥ ಪ್ರಾಫಿಟ್ಟು ಮೇಷರಾಶಿಗೆ ಬರುವಂಥ ಸಾಧ್ಯತೆ. 2ನೇ ಅಧಿಪತಿ ಅಷ್ಟಮದಲ್ಲಿರುವಂಥದ್ದು ಸಡನ್ ಗೇನ್ಸ್ಗೆ ಕಾರಣನಾಗ್ತಾನೆ. ಆಮೇಲೆ ಸಡನ್ ಐಡಿಯಾಗಳು ಬರ್ಬೋದು. ವಿಶೇಷವಾಗಿ ಅವರಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟ ಹೊಸ ಐಡಿಯಾಗಳು, ಯೋಚನೆಗಳು, ಹೊಸ ಪರಿಚಯಗಳಾಗುವಂತಹ ಸಾಧ್ಯತೆ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಅನಂತರದಲ್ಲಿ 3ನೇ ಮನೆಯಿರುವಂಥ ಗುರುಗ್ರಹ ದೇವರ ಕಾರ್ಯಗಳಿಗೆ, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಒಂದು ಪೂಜೆ ಜಪಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಈ ರೀತಿ ಕೆಲಸಗಳು ನಿಮ್ಮ ಜೀವನದಲ್ಲಿ ಹೆಚ್ಚು ನಡೆಯುವಂಥ ಸಾಧ್ಯತೆ ಈ ವಾರದಲ್ಲಿ ಹೆಚ್ಚಾಗಿದೆ. ಚತುರ್ಥ ಭಾವದಲ್ಲಿ ಚಂದ್ರಗ್ರಹ ಇರುವಂಥದ್ದು ಬಹಳ ಉತ್ತಮ. ಉಚ್ಚ ಸ್ಥಾನದಲ್ಲಿ ಸ್ವಂತ ರಾಶಿ ಇರುವಂತಹ ಒಂದು ಚಂದ್ರಗ್ರಹದಿಂದ ತಾಯಿಯ ಜೊತೆಗೆ ಒಳ್ಳೆಯ ಸಂಬಂಧ, ಕುಟುಂಬದವ್ರ ಜೊತೆ ಹೊಸ ಸಂಬಂಧ, ಉತ್ತಮ ಬಾಂಧವ್ಯ ಬೆಳೆಯೋ ಸಾಧ್ಯತೆ. ಕೆಲವು ಸಂದರ್ಭಗಳಲ್ಲಿ ಮನೆಗಳಲ್ಲಿ ಅನವಶ್ಯಕ ಕಿರಿಕಿರಿಗಳಾಗಿರುತ್ತೆ, ಅದೆಲ್ಲ ಸರಿಯಾಗೋ ಸಾಧ್ಯತೆಗಳಿರುತ್ತೆ. ಇದನ್ನು ಒಂದೊಂದು ಸಲ ಏನಂದರೆ, ಈ ರಾಶಿ ಫಲವನ್ನು ನೋಡುವಾಗ ಅಷ್ಟಸಾಮುದ್ರಿಕಲ್ಲಿ ಕೂಡ ನಾವು ಬಹಳ ಸುಲಭವಾಗಿ ತಿಳ್ಕೊಬೋದು. ಹೇಗೆ ಅಂತಂದರೆ, ಹೊಸ ವರ್ಷದ ವಿಡಿಯೋ ಮಾಡುವಾಗ ನಾನು ಹೇಳ್ತೀನಿ, ಅದು ಹೇಗೆ ಅಂತಂದರೆ ಬಹಳ ಸುಲಭವಾಗಿ ಈ ವರ್ಷ ನಿಮ್ಗೆ ಒಳ್ಳೇದಾಗತ್ತಾ ಇಲ್ವಾ, ಅಭಿವೃದ್ಧಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಬೋದು. ಇದು ಬಂದು ಹೆಡ್ಲೈನು ಫೇಟ್ಲೈನ್ ಅಂತ ಅಷ್ಟಸಾಮುದ್ರಿಕ ಏನು ವಿಡಿಯೋಗಳು ಮಾಡ್ತಾಯಿದ್ರು ಆ ಥರದ್ದಲ್ಲ. ಇದು ಬಹಳ ಒಂದು ಹಳೆಯ ಪದ್ಧತಿ. ಸೊ ಈ ರೀತಿ ಇದ್ದಾಗ ಪಂಚಮ ಸ್ಥಾನದಲ್ಲಿ ಕೇತು ಇರುವಂಥದ್ದು ಮಕ್ಕಳಿಂದ. ನಾವು ವಾಸ್ತುಶಾಸ್ತ್ರವನ್ನು ಹೇಳೋದಾದರೆ, ನಾವು ಪ್ರಶ್ನೆ ಕುಳ್ಳಿನಾಗ್ತೀವಿ. ಒಂದು ಮನೆಗೆ ಹೋದಾಗ ಆ ಮನೇಲಿ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಪ್ರಶ್ನೆ ಕುಳ್ಳಿನಾಗಿದೆ. ಕೇತುವಿನ ಸ್ಥಾನವನ್ನು ಇಂಪಾರ್ಟೆಂಟಾಗಿ ನೋಡ್ತೀವಿ. ಹಾಗೆ ಇಲ್ಲಿ ಕೇತು ಪಂಚಮ ಸ್ಥಾನದಲ್ಲಿ ಮೇಷರಾಶಿಯಿಂದ ಇರೋದು ಮಕ್ಕಳಿಗೆ ಸಮಸ್ಯೆಗಳು, ಮಕ್ಕಳಿಂದ ನೋವು, ಟೆನ್ಷನು, ಕಿರಿಕಿರಿ ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗೆ ವಾಸ್ತುವಲ್ಲೂ ಕೂಡ ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾಗ ಒಂದು ಸಮಸ್ಯೆ ಯಾವ ದಿಕ್ಕಲ್ಲಿದೆ ಅಂತ ಹೇಳ್ಬೋದು. ಇದು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ನೋಡೋಣ. ಸೊ ಈಗ ಇದರ ನಂತರದಲ್ಲಿ ಸರ್ಕಾರಿ ನೌಕರರು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರೋರಿಗೆ ಬಹಳ ಒಳ್ಳೆಯದು. ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಿರೋರಿಗೆ ಒಳ್ಳೆಯದು. ವಿದೇಶದಲ್ಲಿ ಕೆಲಸ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಶೀಘ್ರವಾಗಿ ಅನುಕೂಲ ಆಗುತ್ತೆ. ಅನಂತರದಲ್ಲಿ ಎಲ್ಲಿಂದಲೋ ಒಂದು ಹಣ ಬರಬೇಕಾಗಿರುತ್ತೆ, ಪ್ರಾಪರ್ಟಿ ಬರಬೇಕಾಗಿರುತ್ತೆ, ಅದರಲ್ಲೂ ಕೂಡ ನಿಮಗೆ
ಅನುಕೂಲ ಆಗುವಂಥ ಸಡನ್ ಚೇಂಜಸ್ಸು ನಿಮಗೆ ಇದೆ. ಇದ್ರ ಜೊತೆಯಲ್ಲಿ ಬಹಳ ನೆಮ್ಮದಿ, ಸಂತೋಷ ಹಾಗೂ ಸಂಬಂಧಗಳಲ್ಲಿ ಕಿರಿಕಿರಿ, ಅನಾವಶ್ಯಕ ಟೆನ್ಷನ್ ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಬಹಳ ತಾಳ್ಮೆಯನ್ನು ವಹಿಸಬೇಕು, ಗಣಪತಿ ಆರಾಧನೆಯನ್ನು ಮಾಡಬೇಕು.